ಸೆಲೆಕ್ಟ್ ಮಾಡಿದೀವಿ ಏಕಾಂತಪ್ಪ ಅಂತ ಹೇಳ್ಬಿಟ್ಟು ಅವ್ರು ಇದೇ ಹಳ್ಳಿಯಲ್ಲಿ ಇರ್ತಾರೆ. ಅವರೇ ಇನ್ಸ್ಟಾಲೇಷನ್ ಇಂದ ಹಿಡಿದು ಯಾವ್ದೇ ಹಳ್ಳಿ ಆಗಿರ್ಬೋದು, ಈಗ ಮೊನ್ನೆ ತಾನೇ ಧಾರವಾಡಿಗೆ ಹೋಗಿ ಹುಬ್ಳಿಗೆ ಹೋಗಿ ಮುಗಿಸ್ಕೊಂಡ್ ಬಂದ್ರು ಇನ್ಸ್ಟಾಲೇಷನ್. ನಾನು ಮೆಣಸಿನ ಗಿಡಕ್ಕೆ 3,000 4,000 ರೂಪಾಯಿ ಸ್ಪ್ರೇ ಹೊರಗಡೆಯಿಂದ ತಗೊಂಡ್ಬಂದು ಹೊಡಿತಾ ಇದ್ದೆ. ಅಷ್ಟು ಹೊಡೆದ್ರು ಕಂಟ್ರೋಲ್ ಆಗ್ಲಿದ್ದು ಮುಟ್ರ ರೋಗ. ಈ ಜೀವಾಮೃತದ ಏನ್ ಹೊಡೆದ್ನಲ್ಲ, ಹೊಡೆದು ಒಂದೇ ವಾರಕ್ಕೆ ನಂಗೆ ರಿಸಲ್ಟ್ ಬಂತು ಸರ್. ಇವರು ನದಿ ನೀರ್ ಕುಡ್ಸಕ್ ಪ್ರಯತ್ನ ಮಾಡಿದ್ರು, ಅವರು ನದಿಗೆ ಸ್ಕೆಚ್ ಈ ವಿಡಿಯೋನ ಇದೆಲ್ಲ ಮಾಡ್ತಾ ಇರೋದು ವ್ಯೂಸ್ ಸಿಗಲ್ಲ, ಬೇರೆ ಎಕ್ಸ್ಪೆಕ್ಟೇಷನ್ ಇಲ್ಲ, ರೈತರಿಗೆ ಒಬ್ರಿಗೆ ಅನುಕೂಲ ಆಗ್ಬೇಕಂತೇಳಿ. ನಾನು ಫಾರ್ಮರ್ ಇದೀನಿ, ನಂದು 5 ಎಕರೆ ತೋಟ ಇದೆ, ನಾನು ನಿರ್ವಹಣೆ ಮಾಡ್ತಾ ಇದ್ದೀನಿ. ಯೂಟ್ಯೂಬರ್ಸ್ ಅನ್ನೋದನ್ನ ತಲೆಗಳಿಂದ ತೆಗೆದ್ಬಿಟ್ಟು ಮಾಹಿತಿ ಕರೆಕ್ಟ್ ಆಗಿ ಇದೆಯಾ ಇಲ್ವಾ, ನಿಮ್ಗೆ ಏನಾದ್ರೂ ಮಾಹಿತಿ ಕೊರತೆ ಇದ್ರೆ ಕಮೆಂಟ್ ಹೇಳಿದ್ರೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಆ ಮುರುಗೇಶ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಪಾಯಿಂಟ್ಸ್ ಬಗ್ಗೆ, ನಿಮಗಿರುವ ಸಮಸ್ಯೆಗಳ ಬಗ್ಗೆ ನಾನು ಸರ್ ಈಗ ರೈತರನ್ನ ಸಂಪರ್ಕ ಮಾಡಿದಟ್ಟಿಗೆ ಆ ರೈತರ ಪ್ರಶ್ನೆಗಳು ಏನಾಗಿದ್ದು ಸರ್? ಫಸ್ಟ್ ಸರ್, ಮೊದಲನೇ ಬಾರಿಗೆ ನಾನು ಹೇಳದ್ನಲ್ಲ 14,000 ಫಾರ್ಮರ್ಸ್ ಅಲ್ಲಿ ಮೊದಲನೇ ಇನ್ಸ್ಟಾಲೇಷನ್ ಮಾಡ್ಸಿದ್ದೇವ್ರೆ ಅಂತ. ನಾವ್ ಅವಾಗ ಏನ್ ಮಾಡಿದ್ವಿ ಸರ್ ಅಂದ್ರೆ, ಏನೂ ಗೊತ್ತಿಲ್ಲದವ್ರನ್ನ ಬಗ್ಗೆ ಹೋಗಿ ಒಕ್ಕೊಂಡು ನಾವ್ ಇದು ಬಯೋಡೈವರ್ಸಿಟಿ ಬಗ್ಗೆ ಹೇಳೋದ್ರ ಬದಲು ದಿನನಿತ್ಯ ಜೀವಾಮೃತವನ್ನ ಡ್ರಮ್ಮಲ್ಲಿ ಮಾಡೋರ್ನ ಬಗ್ಗೆ ಈಸಿಯಾಗಿ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಜೀವಾಮೃತದ ಬೆಲೆ ಗೊತ್ತಿರುತ್ತೆ. ಜೀವಾಮೃತದ ಬೆಲೆ ಗೊತ್ತಿದ್ದಾಗ ಅದನ್ನ ಯಾವ ರೀತಿ ಈಸಿ ವೇ, ಮೊದಲಿಗೆ ಜೀವಾಮೃತ ಘಟಕನ ತಗೊಂಬಂದ್ವಿ. ಹಿಂಗೆ ಇವ್ರು ಮಾತಾಡಿದ್ರು, ಇಲ್ಲ ಸರ್ ನಾನು ರೆಗ್ಯುಲರ್ ಆಗಿ ಆಗ್ತಾ ಇದೀನಿ, ಜೀವಾಮೃತನ ಡ್ರಮ್ ಅಲ್ಲಿ ಮಾಡ್ತಾ ಇದೀನಿ, ನಾನು ಬೆಳಿಗ್ಗೆ ತಿರುಗಿಸ್ಬೇಕು, ಫಿಲ್ಟರ್ ಜೀವಾಮೃತ ಬರುತ್ತೆ ಸರ್ ನಿಮಗೆ. ಫಿಲ್ಟರ್ ಜೀವಾಮೃತ ಬಂದ್ರೆ ನೀವು ಡೈರೆಕ್ಟ್ ವೆಂಚುರಿ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಡಿಕೆ ಗಿಡಕ್ಕೂ ಕೊಡ್ಬೋದು, ಅಥವಾ ನೀವೇನೇ ಆಗಿರ್ಬೋದು ಸ್ಪ್ರಿಂಕ್ಲರ್ಗೂ ಕೂಡ ಕನೆಕ್ಟ್ ಮಾಡ್ಕೊಡ್ಬೋದು. 5,000, 2,500, 1,500 ಅನ್ನುವಂಥದ್ದು ಹೇಳಿದ್ರೆ ಸ್ನೇಹಿತರೆ, ಆ ಘಟಕಕ್ಕೆ ಆ ಒಂದು ಲೀಟರ್ಗಳಿಗೆ ಅದಕ್ಕೆ ಸಾಮರ್ಥ್ಯಕ್ಕೆ ತಕ್ಕಂಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. 5,000 ಹೆಂಗೆ, ಅದಕ್ಕೆಲ್ಲ ಏನು ಎಕ್ಸ್ಪೆನ್ಸಸ್, ಅದು ಯಾವ. ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಖೇಶ್ ಸರ್ ಜೊತೆ ಮಾತುಕತೆ ಮುಂದುವರೆದ 2ನೇ ಭಾಗದಲ್ಲಿ, ಈಗ ಫಸ್ಟ್ ಏನು ವಿಷಯ ತಗೊಂಡು ಅದ್ರ ಮುಂದುವರೆದ ಭಾಗದಲ್ಲಿ ನಾನು ಕೇಳ್ತಾ ಹೋಗ್ತೀನಿ. ಸರ್, ಈಗ ನಮ್ಮ ಚಾನಲ್ ನಲ್ಲಿ ಥ್ರೂ ಔಟ್ ಇಂಡಿಯಾ ವರ್ಲ್ಡ್ ವೈಸ್ ಪ್ರಸಾರ ಆಗುತ್ತೆ. ಹೌದು. ಮುಂದಿನ ದಿನಗಳಲ್ಲಿ ಅವರು ಏನಾದ್ರು ನಾವು ಮಾಡ್ಬೇಕು ಅಂತ ಯಾರಾದ್ರು ಫಾರ್ಮರ್ ರೈತರು ಅಂದ್ಕೊಂಡ್ರೆ, ನಿಮ್ಮ ಎಲ್ಲಿ ನಿಮ್ಮ ಸರೌಂಡಿಂಗ್ ಏನು, ಯಾವ ಜಿಲ್ಲೆಗಳು, ಯಾವ ತಾಲೂಕು, ಅಥವಾ ಎಲ್ಲಾ ರೀತಿಯಲ್ಲಿನೂ ಇದಾವ ಸರ್? ಅದ್ರ ಬಗ್ಗೆ ಒಂದು ಮಾಹಿತಿ ಹೇಳ್ಬೇಕು ಅಂತಂದ್ರೆ, ನಾವು ಈಗ ಮಾಡೆಲ್ ನಾವ್ ಏನ್ ಸರ್ವಿಸ್ ಬೇಸ್ಡ್, ನಾವು ಟೆಕ್ನೋಸರ್ವ್ NGO ಅಂತ ಹೇಳಿದ್ನಲ್ಲ, ನಾವು ಸರ್ವಿಸ್ ಬೇಸ್ಡ್ ಅಷ್ಟೇ, ನಮ್ದೇ ಆದ ಸ್ವಂತ ಪ್ರಾಡಕ್ಟ್ ಇರಲ್ಲ. ಈ ಪ್ರಾಡಕ್ಟ್ ಕೂಡ ನಮ್ದಲ್ಲ, ಯಾರ್ದಾನ ಹೊರಗಿನ ಪ್ರಾಡಕ್ಟ್ ಚೆನ್ನಾಗಿರ್ಬೇಕು, ಪ್ಲಸ್ ಆ ರೈತಂಗೆ ಫೀಸಿಬಲ್ ಅನ್ಸ್ಬೇಕು, ಕಾಸ್ಟ್ ಫೀಸಿಬಲ್ ಆಗಿರ್ಬೋದು ಎಲ್ಲದನ್ನು. ಅದಷ್ಟೇ ಅಲ್ಲದೆ ಆ ಕಂಪ್ನಿಯನ್ನು ಇವಾಗ ಇಲ್ಲಿ ಬಂದು ಇನ್ಸ್ಟಾಲೇಷನ್ ಮಾಡೋದಕ್ಕೆ, ಅಥವಾ ಇಲ್ಲಿ ಇನ್ಸ್ಟಾಲ್ ಆದ್ಮೇಲೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ರೈತರಿಗೆ ಒದಗಿಸಕ್ಕೆ ಆಗ್ಲಿಲ್ಲ ಅಂತಂದ್ರೆ, ಅದಕ್ಕೆ ಏನ್ ಮಾಡಿದೀವಿ, ಒಂದು ATSP ಮಾಡೆಲ್ ಅಂತ ಕ್ರಿಯೇಟ್ ಮಾಡಿದೀವಿ ಸರ್. ಅಂದ್ರೆ ಹಳ್ಳಿಯಲ್ಲಿ ಇದೇ ಹಳ್ಳಿಯಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿದೀವಿ ಏಕಾಂತಪ್ಪ ಅಂತ ಹೇಳ್ಬಿಟ್ಟು. ಅವ್ರು ಇದೇ ಹಳ್ಳಿಯಲ್ಲಿ ಇರ್ತಾರೆ. ಅವರೇ ಇನ್ಸ್ಟಾಲೇಷನ್ ಇಂದ ಹಿಡಿದು ಯಾವ್ದೇ ಹಳ್ಳಿ ಆಗಿರ್ಬೋದು, ಈಗ ಮೊನ್ನೆ ತಾನೇ ಧಾರವಾಡಿಗೆ ಹೋಗಿ ಹುಬ್ಳಿಗೆ ಹೋಗಿ ಮುಗಿಸ್ಕೊಂಡ್ ಬಂದ್ರು ಇನ್ಸ್ಟಾಲೇಷನ್. ಅದು ಅಲ್ದಲೆ ಇಲ್ಲಿ ಆಂಧ್ರದಲ್ಲಿ ಕನೇಕಲ್ ಅಂತ ಹೇಳ್ಬಿಟ್ಟು ಅಲ್ಲೂ ಹೋಗಿ ಇನ್ಸ್ಟಾಲೇಷನ್ ಮುಗಿಸ್ಕೊಂಡ್ ಬಂದ್ರು. ಅದೇ ತರ ಚಳಕೆರೆಯಲ್ಲಿ ರೇಣುಕಾಪುರ. ಈ ಕರ್ನಾಟಕದ ಯಾವುದೇ ಭಾಗ ಆಗಿರ್ಬೋದು ಸರ್, ಅಥವಾ ಕರ್ನಾಟಕ ಬಿಟ್ಟು ಯಾವುದೇ ಹೊರಗಿನ ಸ್ಟೇಟ್ ಅಲ್ಲೂ ಕೂಡ ಇನ್ಸ್ಟಾಲೇಷನ್ ಬೇಕು, ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಖಂಡಿತ ನಾವಾಗಿದ್ರು ಬರ್ತೀವಿ. ಅಥವಾ ಏನ್ ATSP ಮಾಡೆಲ್ ಅಂತ ಕ್ರಿಯೇಟ್ ಮಾಡಿದ್ವಲ್ಲ, ಅಗ್ರಿ ಟ್ರೈನರ್ ಅಂತ ಹೇಳ್ಬಿಟ್ಟು ಕರಿತೀವಿ ಅವ್ರನ್ನ. ಸೊ ಅವರಿಗೆ ಬಯೋಡೈವರ್ಸಿಟಿ ಬಗ್ಗೆ ಹೆಚ್ಚಿನ ಮಾಹಿತಿನ ಅವ್ರಿಗೂ ಕೊಡಿಸ್ಬಿಟ್ಟು, ಅವ್ರಿಗೂ 4 ಕಾಸು ಇದರಿಂದ ಆದಾಯ ಆಗ್ಬೇಕು ಅಂತ ಉದ್ದೇಶದಿಂದ ಅವ್ರನ್ನೂ ಟ್ರೈನ್ ಮಾಡಿ ಕೈ ಬಿಟ್ಟಿದೀವಿ ಸರ್. ಸೊ ನಿಮಗೆ ಯಾವುದೇ ಮೂಲೆಯಲ್ಲಿ ಬೇಕಾದ್ರೂ ನಿಮಗೆ ಬೇಕಾದಲ್ಲಿ ಸಂಪರ್ಕ ಮಾಡಿದ್ರೆ ಖಂಡಿತವಾಗಿ ಈ ವ್ಯವಸ್ಥೆಯನ್ನ ತಲುಪಿಸುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ಸ್ನೇಹಿತರೆ, ಎಲ್ಲರೂ ಪೆನ್ ತಗೊಂಡು ನೋಟ್ ಮಾಡ್ಕೊಳ್ರಿ ಸರ್. ನಿಮ್ ಸಂಪರ್ಕ ನಂಬರ್ 9108606749. ಇದು ನನ್ನ ಸಂಪರ್ಕದ. ಇನ್ನೊಮ್ಮೆ ಹೇಳಿ. 9108606749. ಇದು ಮುರುಗೇಶ್ ಸರ್ ನಂಬರ್ ಆಗಿರುತ್ತೆ. ಇವರಿಗೆ ಕಾಲ್ ಮಾಡಿದ್ರೆ ನೀವು ನಿಮ್ಮ ಯಾವ ಡಿಸ್ಟಿಕ್, ಯಾವ ತಾಲೂಕು, ಎಲ್ಲಿ ಯಾವ ಹೋಬಳಿ ಮಟ್ಟದ ಬರುತ್ತೋ ಆ ಸರೌಂಡಿಂಗ್ ಬರೋರ್ನ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತಾರೆ. ನಿಮಗೆ ಆಸಕ್ತಿಯಿಂದ ನೀವು ಮಾಡ್ಕೊಳೋದಾದ್ರೆ ಅವರು ಸದಾ ನಿಮ್ಮೊಂದಿಗೆ. ಸರ್, ಈಗ ಆಸಕ್ತಿ ಇದೆ ನಮಗೆ ದೂರ ಅನ್ನೋದಕ್ಕೆ ನೀವು ಯಾವ ತರ ರೆಸ್ಪಾನ್ಸ್? ಸರ್, ಒಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ಸ್ ಹೇಳ್ಬೋದು ನಿಮಗೆ. ಈಗ ಜಸ್ಟ್ ಈಗ ಇಲ್ಲಿಂದ ಹೆಚ್ಚು ಕಡಿಮೆ 120 ಕಿಲೋಮೀಟರ್ ಇದೆ ಸರ್, ಆಂಧ್ರದಿಂದ ಕನೇಕಲ್ ಅಂತ ಹೇಳ್ಬಿಟ್ಟು. ಅವ್ರು ಮೊದಲೇ ಬಾರಿಗೆ ಇವರು ಹೊಲಕ್ ಬಂದ್ರು, ಇಲ್ಲೇ ಫಸ್ಟ್ ಬಯೋಡೈವರ್ಸಿಟಿ ಇನ್ಸ್ಟಾಲ್ ಆಗಿದ್ದು. ಮೊದಲನೇ ಬಾಗಿಗೆ ಇಲ್ಲೇ ಅವರು ಸಂಬಂಧಿಕರೇನೋ ಮನೇಲಿ ಇದೆ, ಇಲ್ಲೇ ತುರ್ನೂರಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ಬಂದಿದ್ರು. ಹಿಂಗೆ ಜೀವಾಮೃತ ಘಟಕ ಆ ಸೈಡ್ ಹಾಕಿದ್ವಿ, ರೋಡ್ ಸೈಡ್ ಕಾಣ್ತಾ ಇತ್ತು. ಅಲ್ಲಿ ನೋಡ್ಬಿಟ್ಟು ಏನ್ ಮಾಡಿದ್ರೆ, ಏನಿದು ಅಂತ ಕೇಳಿ 100 ಲೀಟರ್ ಜೀವಾಮೃತನ ತಗೊಂಡು, ಯಾಕಂದ್ರೆ ಫಿಲ್ಟರ್ ಜೀವಾಮೃತ ಬರುತ್ತೆ.
ಯಾವ್ದೇ ಆದ ನಿಮಗೆ ಕಡ್ಡಿ ಕಸ ಏನು ಉಳಿಯಲ್ಲ, ಅಷ್ಟು ಫಿಲ್ಟರ್ ಆಗಿ ಬರುತ್ತೆ. ತಗೊಂಡೋಗ್ಬಿಟ್ಟು ಒಂದ್ ವಾರ ಬಿಟ್ಟು ಬಂದ್ರು ಸರ್. ಮತ್ತೆ ಬಂದ್ಬಿಟ್ಟು ನಮಗೆ ಹೇಳಿದ್ರು, ಸರ್ ನಾನು ಮೆಣಸಿನ ಗಿಡಕ್ಕೆ 3,000-4,000 ರೂಪಾಯಿ ಸ್ಪ್ರೇ ಹೊರಗಡೆಯಿಂದ ತಗೊಂಬಂದು ಹೊಡಿತಾ ಇದ್ದೆ, ಅಷ್ಟು ಹೊಡೆದ್ರು ಕಂಟ್ರೋಲ್ ಆಗ್ಲಿದ್ದು ಮುಟ್ರ ರೋಗ. ಈ ಜೀವಾಮೃತದ್ದು ಏನು ಹೊಡೆದ್ನಲ್ಲ, ಹೊಡೆದು ಒಂದೇ ವಾರಕ್ಕೆ ನಂಗೆ ರಿಸಲ್ಟ್ ಬಂತು ಸರ್ ಅಂತ ಹೇಳ್ಬಿಟ್ಟು ಬರೀ ಅವ್ರು ಬರೋದಲ್ದಲೆ ಒಂದು ಟೆಂಪೋದಲ್ಲಿ ಸುಮಾರು 10-12 ಜನನ ಕರ್ಕೊಂಬಂದ್ರು. ಸುತ್ತಮುತ್ತ ರೈತರನ್ನ ಕರ್ಕೊಂಬಂದು ನನಗ್ ಬೇಕು ಅಂತ ಹೇಳ್ಬಿಟ್ಟು ಹೆಚ್ಚು ಕಡಿಮೆ ಅವತ್ತು ಒಂದೇ ದಿವಸಕ್ಕೆ 1000 ಲೀಟರ್ ಪರ್ಚೇಸ್ ಮಾಡಿದ್ರು ಅವ್ರು. ತಗೊಂಡೋಗಿ ಮತ್ತೆ ಹೊಡೆದು 1 ತಿಂಗಳು ಬಿಟ್ಟು ಬಂದು ಅವ್ರು ಮತ್ತೆ ಜೀವಾಮೃತ ಖರೀದಿ ಮಾಡ್ಲಿಲ್ಲ ಸರ್, ಬಯೋಡೈವರ್ಸಿಟಿನೇ ಖರೀದಿ ಮಾಡಿದ್ರು ಅವ್ರು. ಸರ್ ನನಗೆ ಇದೇ ಕೊಡಿಸ್ಬಿಡಿ, ಅಲ್ಲಿಂದ ರೈತರಿಗೆ ಇಲ್ಲಿಗೆ ಬರೋಕ್ ಸಮಸ್ಯೆ ಆಗುತ್ತೆ, ನಾನು ಅಲ್ಲೇ ಪ್ರೊಡಕ್ಷನ್ ಮಾಡ್ಬಿಟ್ಟು ಅಲ್ಲೇ ಸಪ್ಲೈ ಮಾಡ್ತೀನಿ ಎಲ್ಲಾ ರೈತರಿಗೂ ಬೇಕಾದ್ರೆ, ಅವ್ರು ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಅವರು ಮಾಡ್ಕೊಳ್ಳಿ ಅಂತ ಹೇಳಿ. ಇವರು ನದಿ ನೀರ್ ಕುಡ್ಸಕ್ ಪ್ರಯತ್ನ ಮಾಡಿದ್ರು, ಅವರು ನದಿಗೆ ಸ್ಕೆಚ್ ಹಂಗ ಏನ್ ನೋಡಕ್ಕಾಗಲ್ಲ ಅಷ್ಟೇ. ಅದೇನೋ ಗೂಟ ಕೊಟ್ರೆ ಗುಂಜಿನ ಕಿತ್ಕೊಂಡು ಹೋದ್ರು ಅನ್ನಂಗೆ ಅಷ್ಟೇ ಸ್ನೇಹಿತರೆ. ಈ ಒಂದು ಮಾರ್ಗ ಯಾರೆಲ್ಲ ಒಪ್ಪಲ್, ಜೀವಾಮೃತ ಹಸು ಅಂತಂದ್ರೆ ಯಾರೇ ಆಗ್ಲಿ ಅಪೋಸ್ ಮಾಡದೇ ಇರ್ತಕ್ಕಂತ ನಮ್ಮ ಪೂರ್ವಿಕರ ಒಂದು ಬಿಟ್ಟೋಗಿರುವ ಆಸ್ತಿ ಅಂತಂದ್ರೆ ಈ ಒಂದು ಜೀವಾಮೃತ, ಹಸು, ಮೇಕೆ, ಕೋಣೆ. ಸ್ನೇಹಿತರೆ, ಇವತ್ತು BP, ಶುಗರು, ಫೈಲ್ಸ್, ಹಾರ್ಟ್ ಅಟ್ಯಾಕ್ ಅವೆಲ್ಲ ಎಲ್ಲಿದ್ದು ರೀ? ಎಲ್ಲಿದ್ದು 30-40 ವರ್ಷದ ಹಿಂದೆ ಯಾರು ಇರ್ಲಿಲ್ಲ. ಒಂದು ಗ್ರಾಮದಲ್ಲಿ ಯಾರಾದ್ರೂ ಎಕ್ಸ್ಪರ್ಟ್ ಆದ್ರೆ ಇಡೀ ಊರೇ ಹೋಗೋದ್ ನೋಡ್ಕೊಂಬರಕ್ಕೆ. ಇವತ್ತು ಕಾಮನ್ ಆಗಿ ಹೋಗ್ಬಿಟ್ಟದೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ಇದನ್ನೆಲ್ಲ ಕೈ ಬಿಟ್ಬಿಡ್ತಾರೆ. ಹಸುಗಳು ಸಾಕಲ್ಲ, ಆ ಜೀವಾಮೃತ, ಹಾಲು, ತುಪ್ಪ, ಮಿಸಿ ಎಲ್ಲ ಪ್ಯಾಕ್ಡ್. ಆನ್ಲೈನ್ ಬುಕ್ಕಿಂಗ್ ಮಾಡ್ತಿದ್ದಂಗ್ಲ ಮನೆ ಡೋರ್ ಕಾಲಿಂಗ್ ಬೆಲ್, 10 ನಿಮಿಷಕ್ಕೆ ಕಾಲಿಂಗ್ ಬೆಲ್ ಬರುತ್ತೆ, ಇಸ್ಕೊಳೋದು. ಇಷ್ಟು ಕಂಫರ್ಟ್ ಝೋನ್ ಹೋಗಿ ಮೊಣಕಾಲು ನೋವು ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಬರ್ತೈತೆ. ಅದರಿಂದ ದಯವಿಟ್ಟು ನಮ್ಮ ಚಾನಲ್ ಮೂಲಕ ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ಳೋದು ಏನಂತಂದ್ರೆ ಆದಷ್ಟು ಸಾವಯವ ಪ್ರಾಡಕ್ಟ್ ಗಳನ್ನ ಬಳಸ್ರಿ. ಇವರು ಮುರುಗೇಶ್ ಸರ್ ಅವರು ಮತ್ತೆ ಇವರು ಟೀಮು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಈಗ ನಾವು ನಮ್ಮ ಚಾನಲ್ ಅವ್ರ ಜೊತೆ ಕೈ ಜೋಡಿಸ್ತೀವಿ. ನೀವೆಲ್ಲ ಸಮಸ್ತ ರೈತರು ನಮ್ಮ ಚಾನಲ್ ಜೊತೆ ಕೈ ಜೋಡಿಸ್ರಿ. ಮುರುಗೇಶ್ ಸರ್ಗೆ ಇನ್ನ ಬೇರೆ ರೈತರಿಗೆ ಈ ಒಂದು ವಿಡಿಯೋಸ್ ಅನ್ನ ತೋರಿಸ್ರಿ, ಮಾಹಿತಿಯನ್ನ ಕೊಡ್ರಿ. ಬರ್ರಿ, ಒಂದ್ ನೆನ್ಪಿಟ್ಕೊಳ್ರಿ ಸ್ನೇಹಿತರೆ, ನಾನು ಈ ವಿಡಿಯೋನ ಇದೆಲ್ಲ ಮಾಡ್ತಾ ಇರೋದು ವ್ಯೂಸಿಗಲ್ಲ, ಬೇರೆ ಎಕ್ಸ್ಪೆಕ್ಟೇಷನ್ ಇಲ್ಲ, ರೈತರಿಗೆ ಒಬ್ರಿಗೆ ಅನುಕೂಲ ಆಗ್ಬೇಕಂತೇಳಿ. ನಾನು ಫಾರ್ಮರ್ ಏನಿ, ನಂದು 5 ಎಕರೆ ತೋಟ ಇದೆ, ನಾನು ನಿರ್ವಹಣೆ ಮಾಡ್ತಾ ಇದ್ದೀನಿ. ಯೂಟ್ಯೂಬರ್ಸ್ ಅನ್ನೋದನ್ನ ತಲೆಗಳಿಂದ ತೆಗೆದ್ಬಿಟ್ಟು ಮಾಹಿತಿ ಕರೆಕ್ಟ್ ಆಗಿ ಇದೆಯಾ ಇಲ್ವಾ, ನಿಮ್ಗೆ ಏನಾದ್ರೂ ಮಾಹಿತಿ ಕೊರತೆ ಇದ್ರೆ ಕಮೆಂಟ್ಗೆ ಹೇಳಿದ್ರೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮುರುಗೇಶ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಪಾಯಿಂಟ್ಸ್ ಬಗ್ಗೆ, ನಿಮಗಿರುವ ಸಮಸ್ಯೆಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸರ್, ಈಗ ರೈತರನ್ನ ಸಂಪರ್ಕ ಮಾಡಿದಟ್ಟಿಗೆ ಆ ರೈತರ ಪ್ರಶ್ನೆಗಳು ಏನಾಗಿದ್ದು ಸರ್? ಸರ್, ಮೊದಲನೇ ಬಾರಿಗೆ ನಾನು ಹೇಳಿದ್ನಲ್ಲ 14,000 ಫಾರ್ಮ್ ಹೌಸ್ ಅಲ್ಲಿ ಮೊದಲನೇ ಇನ್ಸ್ಟಾಲೇಷನ್ ಮಾಡ್ಸಿದ್ದೇವ್ರೆ ಅಂತ. ನಾವ್ ಅವಾಗ ಏನ್ ಮಾಡಿದ್ವಿ ಸರ್ ಅಂದ್ರೆ, ಏನೂ ಗೊತ್ತಿಲ್ಲದವ್ರನ್ನ ಬಗ್ಗೆ ಹೋಗಿ ಒಕ್ಕೊಂಡು ನಾವ್ ಇದು ಬಯೋಡೈವರ್ಸಿಟಿ ಬಗ್ಗೆ ಹೇಳೋದ್ರ ಬದಲು ದಿನನಿತ್ಯ ಜೀವಾಮೃತವನ್ನ ಡ್ರಮ್ಮಲ್ಲಿ ಮಾಡೋರ್ನ ಬಗ್ಗೆ ಈಸಿಯಾಗಿ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಜೀವಾಮೃತದ ಬೆಲೆ ಗೊತ್ತಿರುತ್ತೆ. ಜೀವಾಮೃತದ ಬೆಲೆ ಗೊತ್ತಿದ್ದಾಗ ಅದನ್ನ ಯಾವ ರೀತಿ ಈಸಿವೆ, ಮೊದಲಿಗೆ ಜೀವಾಮೃತ ಘಟಕನ ತಗೊಂಬಂದ್ವಿ. ಹಿಂಗೆ ಇವ್ರು ಮಾತಾಡಿದ್ರು, ಇಲ್ಲ ಸರ್ ನಾನು ರೆಗ್ಯುಲರ್ ಆಗಿ ಆಗ್ತಾ ಇದ್ದೀನಿ ಜೀವಾಮೃತನ ಬೆಳಿಗ್ಗೆನೂ ತಿರುಗಿಸ್ತಾ ಇರಬೇಕು, ಮತ್ತೆ ಸಾಯಂಕಾಲ ಒಂದ್ಸಲ ತಿರುಗಿಸ್ಬೇಕು. ಅದಾದ್ಮೇಲೆ ಗಿಡಕ್ಕೂ ಹಾಕಕ್ಕೆ ಲೇಬರ್ಸು ಬೇಕಾಗುತ್ತೆ, ಯಾಕಂದ್ರೆ ಫಿಲ್ಟರ್ ಆಗಿರಲ್ಲ ಸರ್ ಅದು. ಸೊ ನಾವು ಬಂದ್ಬಿಟ್ಟು ಇಲ್ಲ ಹೇಳಿದ್ವಿ, ಒಂದು ಬಯೋಡೈವರ್ಸಿಟಿ ಯೂನಿಟ್ ಅನ್ನೋದು ಏನು ಕೆಲಸ ಮಾಡುತ್ತೆ ಅಂತಂದ್ರೆ, ಅದು ಅನೇರೋಬಿಕ್ ಕಂಡೀಷನ್ ಅಂದ್ರೆ ಗಾಳಿ ಇಲ್ಲದೆ ಕೆಲಸ ಮಾಡುವಂತ ಈ ಬಯೋಡೈಜೆಸ್ಟರ್ ಕ್ರಿಯೆ ಇದೆ. ಡ್ರಮ್ನಲ್ಲಿ ಮಾಡ್ಕೊಂತ ಇದ್ದಿದ್ದು ಏರೋಬಿಕ್ ಕಂಡೀಷನ್ ಅಂದ್ರೆ ಗಾಳಿ ಯೂಸ್ ಮಾಡ್ಕೊಂಡು ಏನು ಡೈಜೆಸ್ಟ್ ಆಗ್ತಿತ್ತು. ಗಾಳಿ ಯೂಸ್ ಮಾಡ್ಕೊಂಡು ಡೈಜೆಸ್ಟ್ ಆಗೋದು ಬೇಗ ಡೈಜೆಸ್ಟ್ ಆಗಲ್ಲ, ಪ್ಲಸ್ ಎಲ್ಲಾ ಅಂಶಗಳು ಡೈಜೆಸ್ಟ್ ಆಗಲ್ಲ. ಈ ಬಯೋಡೈಜೆಸ್ಟರ್ ಅನೇರೋಬಿಕ್ ಆಗಿರೋದ್ರಿಂದ ಪ್ರತಿಯೊಂದು ಏನೇ ಹಾಕಿದ್ರು ಕೂಡ ನಿಮಗೆ ಫುಲ್ ಡೈಜೆಸ್ಟ್ ಆಗಿ ವಿತ್ ಫಿಲ್ಟರ್ ಜೀವಾಮೃತ ಬರುತ್ತೆ ಸರ್. ನಿಮಗೆ ಫಿಲ್ಟರ್ ಜೀವಾಮೃತ ಬಂದ್ರೆ ನೀವು ಡೈರೆಕ್ಟ್ ವೆಂಚುರಿ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಡಿಕೆ ಗಿಡಕ್ಕೂ ಕೊಡ್ಬೋದು, ಅಥವಾ ನೀವೇನೇ ಆಗಿರ್ಬೋದು ಸ್ಪ್ರಿಂಕ್ಲರ್ಗೂ ಕೂಡ ಕನೆಕ್ಟ್ ಮಾಡ್ಕೊಡ್ಬೋದು. ಸೊ ಈ ಈಸಿ ಮೆಥಡ್ ಅಂದ್ರೆ ಲೇಬರಿಯಸ್ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು, ಪ್ಲಸ್ ಫಿಲ್ಟರ್ ಜೀವಾಮೃತ ನಮಗೆ ಬರ್ತಾ ಇರ್ಲಿಲ್ಲ ಒಂದು ಪ್ರಾಬ್ಲಮ್. ಮತ್ತೆ ಅದನ್ನ ಶೇಖರಣೆ ಮಾಡಿ 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 20 ಡ್ರಮ್ ಮಾಡ್ಬೇಕಿತ್ತು ಅವ್ರು. ಸೊ ಇದೆಂಗೆ ಅಂತಂದ್ರೆ ನಿಮ್ಗೆ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ದಿವಸ 40 ಲೀಟರ್ 50 ಲೀಟರ್ ನಿಮಗೆ ಸಿಗುತ್ತೆ, ಸಣ್ಣ ಯೂನಿಟ್ ಆದ್ರೆ 1,500 ಲೀಟರ್ ಕೆಪಾಸಿಟಿ ಆದ್ರೆ. ಸೊ ಹಾಗಾಗಿ ಏನ್ ಮಾಡಿದ್ರು ರೈತರಿಗೆ ಏನಾಯ್ತು ಅಂತಂದ್ರೆ, ಓಕೆ ನನ್ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ಎಕ್ಸಾಂಪಲ್ ಒಂದು 2-3 ಎಕರೆ ಇಟ್ಕೊಂಡ್ರೆ ರೈತ ಒಂದೇ ಕೆಲಸ ಇರಲ್ಲ, ದನಗಳು ಕಟ್ಕೊಂಡಿರ್ತಾನೆ, ಮೇಕೆಗಳು ಕಟ್ಕೊಂಡಿರ್ತಾನೆ, ಮತ್ತೆ ಹೊಲದ ಕೆಲಸ ಇರುತ್ತೆ, ಲೇಬರ್ಸ್ ಬರ್ಲಿಲ್ಲ ಅಂತಂದ್ರೆ ಇವೆಲ್ಲ ಸಮಸ್ಯೆಗಳಿಗೆ ನಾನು ಪ್ರತಿದಿನನೂ ಅದನ್ನ ನೋಡ್ಕೊಳ್ಲಿಕ್ಕೆ ಆಗಲ್ಲ. ಸೊ ಈಸಿ ಮೆಥಡ್, ನನಗೆ ಯಾವಾಗ ಬೇಕೋ ಅವಾಗ ವಾಲ್ ಆನ್ ಮಾಡಿದ್ರೆ ಸಾಕು, ನಂಗೆ ಜೀವಾಮೃತ ಈಸಿಯಾಗಿ ಬರುತ್ತೆ. ಸ್ನೇಹಿತರೆ, ಇವಾಗ ಸರ್ ಹೇಳಿದ್ರು 5,000, 2,500, 1,500
ಅನ್ನುವಂಥದ್ದು ಹೇಳಿದ್ರೆ ಸ್ನೇಹಿತರೆ, ಆ ಘಟಕಕ್ಕೆ ಆ ಒಂದು ಲೀಟರ್ಗಳಿಗೆ ಅದಕ್ಕೆ ಸಾಮರ್ಥ್ಯಕ್ಕೆ ತಕ್ಕಂಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. 5,000 ಹೆಂಗೆ, ಅದಕ್ಕೆಲ್ಲ ಏನು ಎಕ್ಸ್ಪೆನ್ಸಸ್, ಅದು ಯಾವ ರೀತಿ ಏನು ಅನ್ನುವಂತ ಒಂದು ಮಾಹಿತಿ. ಸ್ನೇಹಿತರೆ, ನಮ್ಮ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಹೆಚ್ಚಿನ ಮಾಹಿತಿಗಾಗಿ ಆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಖೇಶ್ ಸರ್ ಜೊತೆ ಮುಂದುವರ್ಸೋಣ. ನೆಕ್ಸ್ಟ್ ಇದು ಯಾವ ತರ ನಿರ್ಮಾಣ ಮಾಡೋದು, ಏನು ಇದ್ರದ್ದೆಲ್ಲ ಉಪಯೋಗ ಏನು ಅನ್ನುವಂತಹ ಒಂದು ಮಾಹಿತಿಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ.